ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈಗೊಂದು ಪಕ್ಷಮಾಸ ಸಂದರ್ಭದೊಳಗೆ ಶ್ರೀ ಜಗನ್ನಾಥದಾಸರು ರಚಿಸಿರುವಂಥ ಪಿತೃಗಣ ಸಂಧ್ಯೆಯ ಒಂದು ನುಡಿಗಳ ಒಂದು ಅರ್ಥ ಚಿಂತನೆ ಮಾಲಿಕೆಯೊಳಗೆ ನಿನ್ನಿನ ದಿವಸ ನಾವು ಒಂದನೇ ನುಡಿ ಒಳಗೆ ಜಗನ್ನಾಥದಾಸರು ಶ್ರಾದ್ದ ಮಾಡ್ತಕ್ಕಂಥ ಶ್ರಾದ್ದ ದಿವಸ ಮಾಡುವಂಥ ಭೋಜನ ಪದಾರ್ಥದೊಳಗೆ ಯಾವ ದೇವತೆಗಳು ಇರ್ತಾರೆ, ವಸುಗಳು ಇರ್ತಾರೆ 24 ರೂಪದಿಂದ, ಮತ್ತು ಅವರ ಅಂತರ್ಗತನಾಗಿ ಕೃತಿರಮಣ ಪ್ರದ್ಯುಮ್ನ ಇರ್ತಾನ ಅಂತಿಕೊಂಡು, ಮತ್ತು ಭೋಕ್ತೃಗಳೊಳಗೆ ಅಂದ್ರೆ ಶ್ರಾದ್ದಕ್ಕೆ ಬಂದಿರತಕ್ಕಂಥ ಬ್ರಾಹ್ಮಣರೊಳಗೆ ಭಗವಂತ 33 ರೂಪದಿಂದ ರುದ್ರಾಂತರ್ಗತನಾಗಿ, ಅಂದ್ರೆ 33 ರುದ್ರದೇವರ ರೂಪಗಳು ಅವರ ಅಂತರ್ಗತನಾಗಿ ಭಗವಂತ ಸಂಕರ್ಷಣ ರೂಪದಿಂದ ಆ ಬ್ರಾಹ್ಮಣರೊಳಗಿದ್ದು ಶ್ರಾದ್ದ ಕರ್ಮಗಳನ್ನು ನಿಯಾಮಕನಾಗಿರ್ತಾನ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿದ್ವಿ. ಈಗ ಮುಂದೆ ಅಂದ್ರೆ ಈ ವಸು ರುದ್ರ ಆದಿತ್ಯರು ಇವರು 3 ದೇವತೆಗಳೇನದ ಶ್ರಾದ್ದಕ್ಕೆ ಮುಖ್ಯವಾದ ನಿಯಾಮಕವಾದ ದೇವತೆಗಳು ಇವರು. ಅದಕ್ಕೆ ವಸು ಮತ್ತು ರುದ್ರರನ್ನ ತಿಳ್ಕೊಂಡು, ವಸುಗಳು ಭೋಜ್ಯ ಪದಾರ್ಥಗಳೊಳಗಿರ್ತಾರ, ರುದ್ರರು ಏಕಾದಶ ರುದ್ರರು ಭೋಕ್ತೃಗಳೊಳಗೆ ಉಣ್ಣತಕ್ಕಂಥ ಬ್ರಾಹ್ಮಣರೊಳಗೆ ಇರ್ತಾರ ಅಂತಿಕೊಂಡು. ಇನ್ನು ಆದಿತ್ಯ ಅಂದ್ರೆ 12 ಜನ ಆದಿತ್ಯರು ಬರ್ತಾರೆ. ಅವ್ರು ಎದ್ರೊಳಗಿರ್ತಾರೆ, ಅವ್ರ ಅಂತರ್ಗತ ಭಗವಂತ ಯಾವ ರೂಪದಿಂದ ಯಾವ ಹೆಸರಿನಿಂದ ಎಷ್ಟು ರೂಪದಿಂದ ಇರ್ತಾನ ಅನ್ನೋದನ್ನ ಮುಂದಿನ 2ನೇ ನುಡಿ ಒಳಗೆ ತಿಳಿಸಿಕೊಡ್ತಾರ. 6 ರೂಪದಿ ವಾರಿ ಜಾಪ್ತನೋಳಿರುತಿಹನು ಮಾಯಾ ರಮಣ ವಾಸುದೇವನು ಕಾಲನಾಮದಲ್ಲಿ 3 ವಿಧ ಪಿತೃಗಳೊಳು ವಸು ತ್ರಿಪುರಾರಿ ಆದಿತ್ಯಗನಿರುದ್ಧನು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯೆ ನೆನೆಸಿಕೊಂಬ. ಇಲ್ಲಿ ಹೇಳ್ತಾರ ಅವರು 6 ರೂಪದಿ ಅಂದ್ರ 6 ಅಂದ್ರ 36 ರೂಪದಿಂದ ಆದಿತ್ಯನೊಳಗ ಅಂದ್ರ 12 ಜನ ಆದಿತ್ಯರು ಬರ್ತಾರ. ಅವರ ಅಂತರ್ಗತನಾಗಿ ಮಾಯಾರಮಣ ವಾಸುದೇವ ಅಂದ್ರೆ ಮಾಯಾರಮಣ ಅಂದ್ರ ಲಕ್ಷ್ಮೀದೇವಿ ಒಂದು ಹೆಸರು, ಮಾಯಾದೇವಿ ಅಂದ್ರೆ ಮಾಯಾರಮಣ ಅಂದ್ರೆ ಮಾಯಾಪತಿ ಆಗಿರ್ತಕ್ಕಂಥ ವಾಸುದೇವ ಅಂದ್ರೆ ವಾಸುದೇವನ ಅವತಾರದೊಳಗ ಲಕ್ಷ್ಮೀದೇವಿ ಹೆಸರು ಏನದ ಅಂತಂದ್ರ ಮಾಯಾದೇವಿ. ಆ ಮಾಯಾಪತಿ ಆಗಿರ್ತಕ್ಕಂಥ ವಾಸುದೇವ ಯಾವ ಹೆಸರಿನಿಂದ ಇರ್ತಾನಂದ್ರ ಕಾಲ ಅಂತಿಕೊಂಡು ಹೆಸರಿನಿಂದ ಇರ್ತಾನಂತ. ಅಂದ್ರೆ ಕಾಲ ಅಂತಂದ್ರೆ ಈಗ ಸಮಯ ಅಂದ್ರೆ ಶ್ರಾದ್ದ ಮಾಡ್ಲಿಕ್ಕೆ ಒಂದು ಸಮಯ ಅಂತಿರ್ತದ, ಅದಕ್ಕೊಂದು ಕಾಲ ಅಂತಿಕೊಂಡು ಹೆಸರಿನಿಂದ ಅವರೊಳಗಿರ್ತಾನಂತ. ಈಗ ಇಲ್ಲಿ 12 ಜನ ಆದಿತ್ಯರು ಇದನ್ನ 36 ರೂಪದಿಂದ ಅಂತ ಹೇಳ್ತಾರ. ಅವ್ರು 12 ಜನ ಆದಿತ್ಯರು 36 ಹೆಂಗಾಗ್ತದ ಅಂತಂದ್ರೆ ನಾವು ನಿನ್ನಿನ ದಿವಸ ನೋಡಿದ್ವಿ. ಅಂದ್ರೆ ವಸುಗಳೊಳಗ ವಸುಗಳೊಳಗ 8 ಜನ ವಸುಗಳು, 3 ಅಹಂಕಾರಗಳನ್ನು ಕೂಡಿಸಿದ್ರೆ ಏನಾಗ್ತದ 8 3 24 ರೂಪಗಳಾಯ್ತು. ಆಮೇಲೆ ಏಕಾದಶ ರುದ್ರರೊಳಗೂ ಕೂಡ ಏನದ 3 ಅಹಂಕಾರಗಳನ್ನು ಮಾಡಿದ್ರೆ ಅದು 11 ಜನ ರುದ್ರರು ಇಂಟು 3 ಅಂತಂದ್ರೆ 11 ಇಂಟು 33 ರೂಪರು ರುದ್ರದೇವರಾದ್ರು. ಆಮೇಲೆ ಇನ್ನು 12 ಜನ ಆದಿತ್ಯರು ಅದನ್ನು 3 ಯಾವ ರೂಪಗಳಿಂದ ನಾವಿಲ್ಲಿ ಗುಣಿಸ್ಬೇಕಂತಂದ್ರೆ ಇಲ್ಲಿ ಅಹಂಕಾರಗಳನ್ನು ನಾವು ತಗೊಳಿಕ್ ಬರೋದಿಲ್ಲ. ಯಾಕಂದ್ರೆ ಆದಿತ್ಯರೊಳಗ ಒಂದು ಆದಿತ್ಯ ರೂಪ ಭಗವಂತನ ರೂಪ ಕೂಡ ಒಂದು ಆದಿತ್ಯ ರೂಪ ಅದ ಅಂತ ಹೇಳ್ತಾರ. ಅದಕ್ಕೆ ಭಗವಂತನಿಗೆ ಏನದ ಇವನು ಅಹಂಕಾರಗಳನ್ನು ಅವ್ರಿಗೆ ಸೇರಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವಿಲ್ಲಿ ಯಾವ ರೂಪಗಳನ್ನು ತಗೋಬೇಕಂತಂದ್ರೆ ಅಂಶ ಮತ್ತು ಜೀವಾಂತರ್ಗತ ಒಂದು ಭಗವಂತನ ರೂಪಗಳು. ಅಂಶಿ ಅಂತಂದ್ರೆ ಮೂಲ ರೂಪ, ಭಗವಂತನ ಮೂಲ ರೂಪ ಯಾವುದು? ನಾರಾಯಣ ರೂಪ. ಅಂಶ ಅಂತಂದ್ರೆ ಅವತಾರ ರೂಪ. ಭಗವಂತ ತನ್ನ ಮೂಲ ರೂಪ ಇಟ್ಕೊಂಡನೆ ಅನೇಕ ಅವತಾರಗಳನ್ನ ತಾಳತಾನ, ದಶಾವತಾರಗಳನ್ನ ತಾಳತಾನ. ದತ್ತಾತ್ರೇಯ, ಕಪಿಲ, ಮಹಿದಾಸ, ಆಮೇಲೆ ಅನೇಕ ರೂಪಗಳನ್ನ ಅವತಾರಗಳನ್ನ ತಾಳಿ ಭೂಮಿ ಮೇಲೆ ಬಂದಿರ್ತಾನ. ಅನೇಕ ಅವತಾರಗಳಾಗಿರ್ತಾವ. ಅವಕ್ಕೆಲ್ಲವೂ ಕೂಡ ಏನಂತಾರ ಅಂಶ ಅಂತಿಕೊಂಡು ಕರೀತಾರ. ಆಮೇಲೆ ಜೀವಾಂತರ್ಗತ ರೂಪ ಅಂದ್ರೆ ಎಲ್ಲ ಜೀವರಾಶಿಗಳೊಳಗ ಭಗವಂತ ಬಿಂಬನಾಗಿ ಒಂದು ಅಂತರ್ಯಾಮಿ ರೂಪದಿಂದ ಇರ್ತಾನಂತ. ಅದಕ್ಕೆ ಅಂಶಿ ಮೂಲ ರೂಪ, ಅಂಶ ಅವತಾರ ರೂಪ, ಅಲ್ಲಿ ಎಲ್ಲರ ಜೀವಾಂತರ್ಗತ ರೂಪ. ಈ 3 ರೂಪಗಳನ್ನು ನಾವಿಲ್ಲಿ ಗುಣಿಸ್ಬೇಕು. ಅಂದ್ರೆ 12 ಜನ ಆದಿತ್ಯರು ಮತ್ತು ಗುಂಡ್ಲೆ 3 ಅಂದ್ರೆ 36 ರೂಪದಿಂದ. ಅಂದ್ರೆ ಒಬ್ಬರೊಬ್ಬರ ಆದಿತ್ಯರೊಳಗೂ ಕೂಡ ಭಗವಂತ ಒಂದು 3 ರೂಪಗಳಿಂದ ಅಲ್ಲಿ ಇರ್ತಾನ ಅಂತಿಕೊಂಡು ನಾವಿಲ್ಲಿ ತಿಳ್ಕೊಬಹುದು. ಇದೇ ಅಂಶ ಮತ್ತು ಜೀವಾಂತರ್ಗತ ರೂಪಗಳನ್ನು ನಾವು ವಸು ಮತ್ತು ರುದ್ರರಲ್ಲಿಯೂ ಕೂಡ ಇದನ್ನು ನಾವು ಗಣನೆಗೆ ತೆಗೆದುಕೊಳ್ಬಹುದು ಅದನ್ನು.
ಯಾಕಂದ್ರೆ ಅದು ಕೆಲವೊಂದು ವ್ಯಾಖ್ಯಾನಕಾರರ ಪ್ರಕಾರ ಒಬ್ರೊಬ್ರು ಒಂದೊಂದು ಥರ ಅದನ್ನು ವ್ಯಾಖ್ಯಾನಗಳನ್ನು ಅಂದ್ರೆ ಅದು ಷಣ್ಣವತಿ ಒಂದು 96 ರೂಪಗಳನ್ನು ಒಂದು ಮಾಡೋ ಸಂಬಂಧ ಅದು ಕೆಲವೊಂದು ವ್ಯಾಖ್ಯಾನಕಾರರು ಅದನ್ನು ಕೆಲವೊಂದು ಕಡೆ ಬೇರೆ ಬೇರೆಯಾಗಿ ಬರ್ದಾರ. ಅದನ್ನು ಈ ರೀತಿ ಒಂದು ತಿಳ್ಕೊಂಡ್ರು ಕೂಡ ಏನದ ಇದ್ರೊಳಗೆ ಯಾವುದೋ ತಪ್ಪುಗಳು ಆಗೋದಿಲ್ಲ. ಅಂದ್ರೆ ಅಂಶ ಮತ್ತು ಜೀವಾಂತರ್ಗತ ಭಗವಂತನ 3 ರೂಪಗಳನ್ನು ನಾವು ವಸುಗಳಲ್ಲಿಯೂ ಕೂಡ ನಾವು ತಿಳ್ಕೊಬೋದು, ರುದ್ರರಲ್ಲಿಯೂ ಕೂಡ ಈ ಒಂದು ತಿಳ್ಕೊಬೋದು. ಯಾಕಂದ್ರೆ ಎಲ್ಲ ದೇವತೆಗಳು ಕೂಡ ಏನದ ಭಗವಂತ ಒಂದೊಂದು ರೂಪದಿಂದ ಇದ್ದೇ ಇರ್ತಾನದ. ಅದು ಯಾವುದೇ ನಮಗೆ ತಪ್ಪುಗಳಿಗೆ ಏನದ ಎಡೆ ಮಾಡಿ ಕೊಡೋದಿಲ್ಲ. ಅದಕ್ಕೆ ವಸ್ತುಗಳೊಳಗೂ ಕೂಡ ನಾವು ಅಂಶ ಮತ್ತು ಜೀವಾಂತರ್ಗತ ರೂಪಗಳನ್ನು ತೆಗೆದುಕೊಂಡು ಅಲ್ಲೂ 24 ರೂಪ 8 3 24 ಅಂತ ಮಾಡ್ಕೋಬೋದು. ಆಮೇಲೆ ರುದ್ರರೊಳಗೂ 11 ಜನ ರುದ್ರೊಳಗೂ ಕೂಡ ಏನದ ಅಂಶ ಮತ್ತು ಜೀವಾಂತರ್ಗತ ಅಂತ ಭಗವಂತನ ರೂಪಗಳನ್ನು ಗುಣಾಕಾರ ಮಾಡಿದ್ರೆ ಅಲ್ಲಿಯೂ ಕೂಡ 11 × 3 33 ರೂಪಗಳಂತ ನಾವು ತಿಳ್ಕೋಬಹುದು. ಈಗ 12 ಜನ ಆದಿತ್ಯರೊಳಗ ಅಲ್ಲಿ 12 × 3 ಅಂದ್ರೆ 36 ರೂಪದಿಂದ ವಾರಿಜಾಪ್ತನೊಳಗೆ ಅಂದ್ರೆ ವಾರಿಜಾಪ್ತ ಅಂತಂದ್ರೆ ಏನು ಇಲ್ಲೇ ಸೂರ್ಯನಿಗೆ ಇಲ್ಲಿ ವಾರಿಜಾಪ್ತ ಅಂತಿಕೊಂಡು ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಯಾಕೆ ಜಗನ್ನಾಥದಾಸರು ಇಲ್ಲಿ ನೋಡ್ಬೇಕು, ರುದ್ರದೇವರಿಗೆ ಒಂದೊಂದು ಮೊದಲೇ ನುಡಿ ಒಳಗ ಅಲ್ಲಿ ಹುತ್ತವಾಕ್ಷ ಅಂತಿಕೊಂಡು ಕರೀತಾರ. ಆಮೇಲೆ 2ನೇ ನುಡಿ ಒಳಗ ಅವಂಗ ತ್ರಿಪುರಾರಿ ಅಂತ ಕರೀತಾರ. ಕಂತು ಹರ ಹಿಂಗ ವಿಧ ವಿಧವಾದ ಹೆಸರುಗಳನ್ನು ನಮಗವರು ತಿಳಿಸಿಕೊಡ್ತಾರೆ. ಈ ಒಂದು ಶಬ್ದ ಭಂಡಾರವನ್ನು ನಾವು ತಿಳ್ಕೊಬೇಕಂದ್ರೆ ಹರಿಕಥಾಮೃತ ಸಾರವನ್ನು ನಾವು ಅಧ್ಯಯನ ಮಾಡಬೇಕು. ಎಷ್ಟೊಂದು ಶಬ್ದಗಳನ್ನು ನಮಗವರು ಇದರಿಂದ ನಮಗೆ ಜ್ಞಾನ ಬರ್ತದೆ ಅಂತಂದ್ರೆ ಇಲ್ಲಿ ವಾರಜಾಪ್ತ ಅಂತ ಹೇಳ್ತಾರೆ. ವಾರಜಾಪ್ತ ಹೆಂಗ ಸೂರ್ಯ ಆಗ್ತಾನಂತಂದ್ರೆ ವಾರಿ ಅಂತಂದ್ರೆ ನೀರು, ವಾರಿಜ ಅಂತಂದ್ರೆ ನೀರಿನೊಳಗೆ ಹುಟ್ಟಿದ್ದು ಯಾವುದಂತಂದ್ರೆ ಕಮಲ. ವಾರಿಜಾಪ್ತ ಅಂದ್ರೆ ಕಮಲನಿಗೆ ಆಪ್ತನಾಗಿರುವವರು ಯಾರು ಅಂತಂದ್ರೆ ಸೂರ್ಯ. ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆ ಕಮಲ್ ಅರಳ್ತದ. ಅದಕ್ಕೆ ಸೂರ್ಯನಿಗೆ ಏನಂತಾರಂತಂದ್ರೆ ವಾರಿಜಾಪ್ತ ಅಂದ್ರೆ ಕಮಲ ಸೂರ್ಯನ ನೋಡಿದ ತಕ್ಷಣ ಕಮಲ ಅರಳತದ ಅಂತಿಕೊಂಡು ಏನದ ಸೂರ್ಯನಿಗೆ ಏನದ ವಾರಿಜಾಪ್ತ ಅಂತಿಕೊಂಡಲ್ಲೇ ಕರೀತಾರ. ಅದಕ್ಕೆ ಅಂದ್ರೆ ಸೂರ್ಯ ಅಂತ 12 ಜನ ಆದಿತ್ಯರೊಳಗ ಭಗವಂತ ಯಾವ ರೂಪದಿಂದ ಇರ್ತಾನಂತಂದ್ರ ವಾಸುದೇವ ರೂಪದಿಂದ ಇದ್ದು ಕಾಲ ಅಂತಿಕೊಂಡು ಹೆಸರಿಂದ ಅವ ಕರೆಸ್ಕೊಳ್ತಾನಲ್ಲಿ. ಆಮೇಲೆ 3 ವಿಧ ಪಿತೃಗಳಳು ವಸು ತ್ರಿಪುರಾರಿ ಆದಿತ್ಯಗ ಅನಿರುದ್ಧನು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯೆ ನೆನೆಸಿಕೊಂಬ. ಆಮೇಲೆ 3 ವಿಧ ಪಿತೃಗಳು. 3 ವಿಧ ಪಿತೃಗಳು ಅಂತಂದ್ರೆ ಯಾರಂತಂದ್ರೆ ಈಗ ನಾವು ಪಿಂಡ ಪ್ರದಾನ ಮಾಡ್ಬೇಕಾದ್ರೆ ಪಿತಾಮಹ ಮತ್ತು ಪ್ರಪಿತಾಮಹ, ತಂದೆ, ಅಜ್ಜ ಮತ್ತು ಮುತ್ತಜ್ಜ 3 ಜನರಿಗೆ ನಾವು ಪಿಂಡ ಪ್ರದಾನವನ್ನ ಮಾಡ್ತೀವಿ. ಅಲ್ಲ 3ರೊಳಗೂ ಕೂಡ ಏನದ 3 ವಿಧ ಪಿತೃಗಳೊಳಗ ಅಲ್ಲಿ ಯಾವ ದೇವತೆಗಳು ಇರ್ತಾರಂದ್ರೆ ವಸು, ರುದ್ರ ಮತ್ತು ಆದಿತ್ಯ. ಅಂದ್ರೆ ಪಿತೃನೊಳಗ ವಸು ಇರ್ತಾನ, ಆಮೇಲೆ ಪಿತಾಮಹನೊಳಗ ರುದ್ರದೇವರು ಇರ್ತಾರ, ಆಮೇಲೆ ಪ್ರಪಿತಾಮಹನೊಳಗ ಏನದ ಆದಿತ್ಯ. ಅಂದ್ರೆ ತಂದೆಯೊಳಗ ವಸು, ಅಜ್ಜನೊಳಗ ರುದ್ರ, ಆಮೇಲೆ ಮುತ್ತಜ್ಜನೊಳಗ ಏನದ ಆದಿತ್ಯ. ಹಿಂಗ 3 ರೂಪದಿಂದ ವಸು, ರುದ್ರ, ಆದಿತ್ಯ ಏನದ ಪಿತಾಮಹ ಮತ್ತು ಪ್ರಪಿತಾಮಹನೊಳಗ ಇರ್ತಾರಲ್ಲಿ. ಆಮೇಲೆ ಇವರೊಳಗೆ ಏನದ ಅನಿರುದ್ಧ ರೂಪ ಇರ್ತಾನಂತ. ಅನಿರುದ್ಧ ಭಗವಂತ ಅನಿರುದ್ಧ ರೂಪ ಭಗವಂತ ಇದ್ದೇನು ಅನ್ಸ್ಕೋತಾನವ ಕರ್ತೃ ಕರ್ಮ ಮತ್ತು ಕ್ರಿಯೆ ಅಂತಿಕೊಂಡು ಕರ್ಸ್ಕೋತಾನಂತಂದ್ರ. ಅಂದ್ರೆ ಶ್ರಾದ್ದ ಯಾರು ಮಾಡ್ತಿರ್ತಾರ ಅವರು ಕರ್ತೃಗಳಿಗೂ ಕೂಡ ಅನಿರುದ್ಧ ರೂಪಿ ಭಗವಂತ ಇರ್ತಾನ. ಆಮೇಲೆ ಕರ್ಮ ಅಂದ್ರೆ ಶ್ರಾದ್ದ ಅನ್ನೋದು ಅದೊಂದು ಕರ್ಮ. ಅದು ಆ ಕರ್ಮನೂ ಕೂಡ ಶ್ರೀಹರಿ ಏನಾಗ್ತದೆ ಭಗವಂತ ತಾನೇ ಏನದ ಒಂದು ಕರ್ಮ ಅಂತಿಕೊಂಡು ಕರೆಸ್ಕೊಳ್ತಾನ. ಆಮೇಲೆ ಶ್ರಾದ್ದದೊಳಗೆ ಏನು ಕ್ರಿಯೆಗಳನ್ನ ಮಾಡ್ತಿರ್ತೀವಿ ಆ ಕ್ರಿಯೆಗಳೊಳಗೆ ಎಲ್ಲರಿಗೂ ಕೂಡ ಏನದ ಭಗವಂತ ಅನಿರುದ್ಧ ರೂಪಿ ಭಗವಂತ ಏನದ ಕರ್ತೃ ಕರ್ಮ ಮತ್ತು ಕ್ರಿಯೆ ಅಂತಿಕೊಂಡ ಕರೆಸ್ಕೊಳ್ತಾನ ಅಂತಿಕೊಂಡು ಹೇಳ್ತಾರ. ಮತ್ತಿಲ್ಲಿ ಪಿತಾಮಹ ಮತ್ತು ಪ್ರಪಿತಾಮಹನೊಳಗ 3 ವಿಧವಾದ ಪಿತೃ ದೇವತೆಗಳ ಹೆಸರನ್ನು ಕೂಡ ಹೇಳ್ತಾರ. ಅವರೊಳಗೆ ಯಾವ ಪಿತೃ ದೇವತೆಗಳು ಇರ್ತಾರಂತಂದ್ರ ಅಗ್ನಿಷ್ಪಾತ್ರರು, ಭರ್ರಿಷದರು ಮತ್ತು ವೈರಾಜರು ಅಂತಿಕೊಂಡು ಇವರು 3 ವಿಧವಾದ ಪಿತೃ ದೇವತೆಗಳು. ಇವರು ಪಿತೃ ಮತ್ತು ಪಿತಾಮಹ ಮತ್ತು ಪ್ರಪಿತಾಮಹರೊಳಗ ಈ ಪಿತೃ ದೇವತೆಗಳು ಇರ್ತಾರ. ಇವರ ಅಂತರ್ಗತನಾಗಿ ವಸು, ರುದ್ರ, ಆದಿತ್ಯರು ಇರ್ತಾರ. ಅವರ ಅಂತರ್ಗತನಾಗಿ ಭಗವಂತ ಅನಿರುದ್ಧ ನಾಮಕನಾಗಿದ್ದು ಕರ್ತೃ ಕರ್ಮ ಮತ್ತು ಕ್ರಿಯೆ ಅಂತಿಕೊಂಡು ಕರ್ಸ್ಕೊಳ್ತಾನ ಅಂತಿಕೊಂಡಿಲ್ಲ ನಮಗೆ ಈ ಒಂದು ನುಡಿ ಒಳಗ ನಮಗಿಲ್ಲ ದಾಸರು ನಮಗೆ ತಿಳಿಸಿಕೊಡ್ತಾರ. ಮತ್ತು ಮುಂದಿನ ನುಡಿ ಒಳಗೆ ಏನು ಹೇಳ್ತಾರ ಅನ್ನೋದನ್ನ ನೋಡೋಣಂತ. ಅಂದ್ರೆ ಮುಂದಿನ ನುಡಿ ಒಳಗೆ ಷಣ್ಣವತಿ ಅಂದ್ರೆ 96 ರೂಪಗಳು ಹೆಂಗೆ ಬರ್ತಾವ, ಭಗವಂತ ಹೆಂಗೆ ಷಣ್ಣವತಿ ಅಂತಿಕೊಂಡು ಕರೆಸ್ಕೊಳ್ತಾನ ಅನ್ನೋದನ್ನ ಮುಂದಿನ ನುಡಿ ಒಳಗೆ ತಿಳಿಸ್ಕೊಡ್ತಾರ. ಸ್ವವಶನಾರಾಯಣನು ತಾನೇ ಷಣ್ಣವತಿ ನಾಮದಲ್ಲಿ ಕರೆಸುತ್ತಲಿ ವಸು ಶಿವ ದಿವಾಕರ ಕರ್ತೃಕರ್ಮ ಕ್ರಿಯೆಗಳೊಳಗಿದ್ದು
ನೆವನವಿಲ್ಲದ ನಿತ್ತದಲ್ಲಿ ತನ್ನವರು ಮಾಡುವ ಸೇವೆ ಕೈಗೊಂಡವರ ಪಿತೃಗಳಿಗೀವ ಅನಂತ ಅನಂತ ಸುಖಗಳನ್ನು ಹೇಳ್ತಾರಿಲ್ಲ. ಸ್ವವಶ ನಾರಾಯಣ. ಸ್ವವಶ ಅಂತಂತಂದ್ರ ಭಗವಂತ ಸ್ವತಂತ್ರ ಕರ್ತೃ. ಅವ ಭಗವಂತನಿಗೆ ಅವ ಯಾವುದ್ರ ಮೇಲೆ ಅವಲಂಬನ ಆಗುವುದಿಲ್ಲ ಅವ. ಯಾಕಂದ್ರೆ ಭಗವಂತ ಸ್ವತಂತ್ರ ಸರ್ವತಂತ್ರ ಸ್ವತಂತ್ರನಾದ ಭಗವಂತನ ಒಂದು ಮೂಲ ರೂಪ ಯಾವುದಂತಂದ್ರ ನಾರಾಯಣ. ಆ ಭಗವಂತ ಸ್ವತಃ ನಾರಾಯಣ ಏನ್ ಮಾಡ್ತಾನ, ಷಣ್ಣವತಿ ಎಂಬ ಹೆಸರಿನಿಂದ ಕರ್ಸ್ಕೊಳ್ತಾನಂತ. ಇಲ್ಲಿ ಷಣ್ಣವತಿ ಅಂತಂದ್ರೆ ಹೆಂಗ ಬರ್ತದ ಅಂತಂದ್ರೆ, ಷಣ್ಣವತಿ ಅಂದ್ರೆ 96 ಅಂದ್ರೆ ಷಣ್ಣವತಿ ಶ್ರಾದ್ದಗಳು ಅಂತಕೊಂಡು ಕರೀತಾರೆ. 96 ಶ್ರಾದ್ದಗಳು ಬರ್ತಾವಂತವನು. ಅವನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರ. ಅವೆಲ್ಲವೂ ಕೂಡ ಈಗ ಒಂದು ಅಸಾಧ್ಯವಾದ ಮಾತು. ಆದ್ರೆ ಅವು ನಾವು ತಿಳ್ಕೊಬೇಕಷ್ಟೇ. 96 ಶ್ರಾದ್ದಗಳು ಅವ ಅಂತಾದ್ರೂ ಕೂಡ ನಾವು ಅವ್ನು ತಿಳ್ಕೊಬೇಕು ಅದನ್ನ. ಹಂಗ ಭಗವಂತ ಏನದ ಆ ಷಣ್ಣವತಿ ಅಂತ ಹೆಸರಿನಿಂದ ಅವ ಕರ್ಸ್ಕೊಳ್ತಾನಂತ. ಷಣ್ಣವತಿ ಅಂತ ಹೆಸರಿನಿಂದ ಕರ್ಸ್ಕೊಂಡು ಮೇಲೆ ವಸು ಶಿವ ದಿವಾಕರ ಅಂದ್ರೆ ವಸುಗಳು ಶಿವ ಮತ್ತು ದಿವಾಕರ ಅಂದ್ರೆ ಸೂರ್ಯ. ವಸು ಶಿವ ಮತ್ತು ವಸು ರುದ್ರ ಮತ್ತು ಸೂರ್ಯನೊಳಗ ಇದ್ದು ಕರ್ತೃ ಕರ್ಮ ಕ್ರಿಯೆಗಳೊಳಗಿದ್ದು ಕರ್ತೃ ಕರ್ಮ ಕ್ರಿಯೆ ಎಲ್ಲರೊಳಗೂ ಭಗವಂತ ಇರ್ತಾನಂತ. ಷಣ್ಣವತಿ ಎಂಬ ಹೆಸರಿಂದ ಕರ್ಸ್ಕೊಂಡು ಪಿತೃದೇವತೆಗಳಲ್ಲಿ ಮೇಲೆ ಅವರೊಳ ಪಿತೃ ಪಿತಾಮಹ ಪ್ರಪಿತಾಮಹರೊಳಗ, ಆಮೇಲೆ ಅವ್ರ ಅಂತರ್ಗತನಾಗಿ ವಸು ರುದ್ರ ಆದಿತ್ಯರೊಳಗ, ಆಮೇಲೆ ಅವ್ರ ಅಂತರ್ಗತ ಕರ್ತೃ ಕರ್ಮ ಕ್ರಿಯೆ ಶ್ರಾದ್ದದ ಇದು ಕರ್ತೃಗಳು ಕ್ರಿಯೆಗಳೊಳಗ ಕರ್ಮದೊಳಗ ಎಲ್ಲರೊಳಗ ಇದ್ದು ಏನ್ ಮಾಡ್ತಾನಂತ, ನೆವನವಿಲ್ಲದೆ ಅಂದರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಯಾರು ನಿತ್ಯದಲ್ಲಿ ಈ ಶ್ರಾದ್ದ ಕರ್ಮಗಳನ್ನ ಅಂದ್ರೆ ನಾವು ಶ್ರಾದ್ದ ಕರ್ಮಗಳನ್ನ ಮಾಡ್ಬೇಕಾದ್ರೆ ಅದು ಒಂದು ಭಗವಂತನ ಆರಾಧನೆ. ನಾವು ಭಗವಂತನೊಳಗ ಭಕ್ತಿ ಮಾಡ್ಬೇಕಂದ್ರ ನಿಷ್ಕಾಮ ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಸಕಾಮ ಭಕ್ತಿ ಅದನ್ನ ಭಗವಂತ ಪ್ರೀತಿ ಆಗುದಿಲ್ಲ. ನಾವು ನಿಷ್ಕಾಮವಾಗಿ ಭಕ್ತಿಯನ್ನ ಮಾಡಿದ್ರ ಅವ್ ಭಗವಂತ ನಮಗೆಲ್ಲ ಅನುಗ್ರಹ ಮಾಡೇ ಮಾಡ್ತಾನ. ಆದ್ರೆ ಕೇವಲ ನಾವು ನಮ್ಮ ಮನಸ್ಸಿನ ತುಂಬ ಕೇವಲ ಆಶೆಗಳನ್ನ ತುಂಬಿಕೊಂಡು ಭಗವಂತನ ಆರಾಧನೆಯನ್ನ ಮಾಡಬಾರ್ದು. ಅದಕ್ಕೆ ನೆವನವಿಲ್ಲದ ಅಂತ ಹೇಳ್ತಾರ ಅವರು. ನೆವನ ಅಂದ್ರೆ ಯಾವುದೇ ಒಂದು ಅಪೇಕ್ಷೆನೇ ಇಲ್ಲದೆ ನಿತ್ಯದಲ್ಲಿ ಯಾರು ತನ್ನವರು ಅಂತ ಹೇಳ್ತಾರೆ. ನಿತ್ಯದಲ್ಲಿ ತನ್ನವರು ಅಂತಂದ್ರೆ ಯಾರು, ಭಗವಂತನ ಭಕ್ತರು. ಅದಕ್ಕೆ ನಿನ್ನವ ಶ್ರೀನಿವಾಸ ಅಂತಿಕೊಂಡು ಹೇಳ್ತಾರಲ್ಲ ಅನ್ಕೊಂಡು ಪ್ರಸನ್ನ ವೆಂಕಟದಾಸರು. ಅಂದ್ರೆ ಭಗವಂತ ನಾವು ಭಕ್ತರು. ಅದಕ್ಕೆ ತನ್ನ ಭಕ್ತರು ಯಾರ ಈ ರೀತಿ ಒಂದು ಸೇವೆಯನ್ನ ಮಾಡ್ತಾರ, ಎಲ್ಲ ಶ್ರಾದ್ದ ಕರ್ಮಗಳನ್ನ ಮಾಡ್ತಾರ, ಅವರ ಪಿತೃಗಳಿಗೆ ಅನಂತ ಸುಖಗಳನ್ನ ಭಗವಂತ ಕೊಡ್ತಾನಂತ. ಅಂದ್ರೆ ತಮ್ಮ ಪಿತೃಗಳ ಕಾರ್ಯವನ್ನು ಅವರು ನಿಷ್ಕಾಮವಾಗಿ ಅದು ಭಗವಂತನ ಪೂಜಾ ಅಂತಿಕೊಂಡು ಭಗವಂತನ ಆರಾಧನೆ ಅಂತಿಕೊಂಡು ಯಾರು ಪಿತೃ ಕಾರ್ಯವನ್ನ ಮಾಡ್ತಾರ ಅವರ ಪಿತೃಗಳಿಗೆ ಸದ್ಗತಿಯನ್ನ ಕೊಡ್ತಾನ. ಸ್ವರ್ಗಾದಿ ಸುಖಗಳನ್ನು ಕೂಡ ಭಗವಂತ ಸ್ವವಶ ನಾರಾಯಣನ ಭಗವಂತ ಸ್ವತಂತ್ರ ಕರ್ತನಾದ ನಾರಾಯಣ ಕೊಡ್ತಾನ ಅಂತಿಕೊಂಡಲ್ಲಿ ತಿಳಿಸಿಕೊಡ್ತಾರ. ಇಲ್ಲಿ ನಾವು ಇನ್ನೊಂದು ಷಣ್ಣವತಿ ರೂಪಗಳ ಬಗ್ಗೆ ತಿಳ್ಕೋಬೇಕು. ಇಲ್ಲಿ 96 ರೂಪಗಳು ಹೆಂಗಾಗ್ತಾವಂತಂದ್ರೆ ವಸುಗಳು 11, ಆಮೇಲೆ ಗುಂಡ್ಲೆ 3 ಮಾಡಿ ಅಂದ್ರೆ ವಸ್ತುಗಳು 8, ಆಮೇಲೆ ಗುಂಡ್ಲೆ 3 ಮಾಡಿದ್ರಲ್ಲ 24 ರೂಪಗಳು. ಅದು ವಸ್ತುಗಳದೆಷ್ಟು 24 ರೂಪಗಳು. ಆಮೇಲೆ ರುದ್ರಗಳು ಎಷ್ಟಾಯ್ತು 11 ಜನ ರುದ್ರರು, ಆಮೇಲೆ ಗುಂಡ್ಲೆ 3 ಎಲ್ಲ ಅಹಂಕಾರಗಳ ತ್ರಯಗಳಂತೂ ತಗೋಬಹುದು, ಅಥವಾ ಅಂಶ ಜೀವಾಂತರ್ಗತ ಭಗವಂತನ ರೂಪಗಳು ಅಂತನೂ ನಾವು ಚಿಂತನೆ ಮಾಡಬಹುದು. ಹಂಗ ಅಲ್ಲಿ 3 ರೂಪಗಳು 11 ಗುಂಡ್ಲೆ 3 ಅಂತಂದ್ರೆ 33 ರೂಪಗಳದು. ಆಮೇಲೆ ಆದಿತ್ಯರು 12 ಜನ ಆದಿತ್ಯರು, ಆಮೇಲೆ ಗುಂಡ್ಲೆ 3 ಅಂದ್ರೆ 12 3 36. ಇವೆಲ್ಲವನ್ನು ಕೂಡಿಸಿದಾಗ ಎಷ್ಟಾಗ್ತದ 24, ಆಮೇಲೆ 33 ಮತ್ತು 36 ಇವುಗಳನ್ನೆಲ್ಲ ಕೂಡಿಸಿದ್ರೆ ಏನಾಗ್ತದೆ 93 ರೂಪಗಳಾಗ್ತವ. ಇದ್ರೊಳಗೆ ನಾವು ಕರ್ತೃ ಕರ್ಮ ಕ್ರಿಯೆ, ಈ ಭಗವಂತ ಕರ್ತೃನೂ ಆಗಿರ್ತಾನ, ಕರ್ಮನೂ ಆಗಿರ್ತಾನ, ಕ್ರಿಯೆನೂ ತಾನೇ ಆಗಿರ್ತಾನ. ಅದಕ್ಕೆ ಈ 3 ಕರ್ತೃ ಕರ್ಮ ಕ್ರಿಯೆಗಳೊಳಗ ಭಗವಂತ ಇದ್ದೆಲ್ಲ ಕರ್ಮಗಳನ್ನ ಮಾಡಿಸ್ತಾನ ಅಂತಿಕೊಂಡು ಈ 3 ರೂಪಗಳನ್ನು ಕೂಡ ಅದ್ರೊಳಗೆ ಸೇರಿಸ್ಬೇಕು. 93 ಅಧಿಕ ಪ್ಲಸ್ 3 ಅಂತಂದ್ರೆ ಏನಾಗ್ತದೆ 96. ಅಂದ್ರೆ ಷಣ್ಣವತಿ ರೂಪಗಳು ಎಷ್ಟದು 96 ರೂಪಗಳು ಆಗ್ತಾವ ಅಂತಿಕೊಂಡು ಇಲ್ಲಿ ನಾವು ತಿಳ್ಕೊಬೇಕು ಇದನ್ನ. ಅದಕ್ಕೆ ಇದು ಷಣ್ಣವತಿ ಅನ್ಲಿಕ್ಕೆ ಈ ಒಂದು ನಮಗೆ ಅನುಸಂಧಾನವನ್ನಿಲ್ಲೇ ನಮಗೆ ದಾಸರು ಮಾಡಿ ಕೊಡ್ತಾರೆ. ಮುಂದಿನ ನುಡಿಯೊಳಗೆ ಏನು ಹೇಳ್ತಾರ ಇದನ್ನೇ ಮುಂದಿನ ನುಡಿಯೊಳಗೆ ಅವರು ಕಂಟಿನ್ಯೂ ಮಾಡ್ತಾರ. ಅಂದ್ರೆ ಭಗವಂತ ಪಂಚರಿ ಎಲ್ಲ ರೂಪಗಳು ಒಂದು ಪ್ರದ್ಯುಮ್ನ ಬಂದ, ಸಂಕರ್ಷಣ ಬಂದ, ಅನಿರುದ್ಧ ಬಂದ, ವಾಸುದೇವ, ನಾರಾಯಣ 5 ರೂಪಗಳ ಚಿಂತನೆಯನ್ನ ನಮಗೆ ಮ್ಯಾಲಿನ 3 ನುಡಿಗಳೊಳಗ ಮಾಡಿಕೊಡ್ತಾರ. ಹಿಂಗ 5 ರೂಪಗಳಿಂದ ಭಗವಂತ ಯಾವ ರೀತಿ ಕರ್ಮಗಳನ್ನ ಮಾಡಿಸ್ತಾನ ಅನ್ನೋದನ್ನ ಈ ಮುಂದಿನ ನುಡಿಯೊಳಗೆಲ್ಲ ತಿಳಿಸ್ಕೊಡ್ತಾರ. 4ನೇ ನುಡಿಯೊಳಗ ಅಲ್ಲಿ ಏನ್ ಹೇಳ್ತಾರ ಅಂತಂದ್ರ, ತಂತು ಪಟದಂದದಲ್ಲಿ ಲಕ್ಷ್ಮೀ ಕಾಂತನು ಪಂಚಾತ್ಮಕನು ಎನಿಸಿ
ವಸು ಕಂತು ಹರರ ವಿಕರ್ತೃಗಳೊಳಗಿದ್ದ ನವರತ ತನ್ನ ಚಿಂತಿಸುವ ಸಂತರನು ಗುರು ಮಧ್ವಾಂತರಾತ್ಮಕ ಸಂತೈಸುವನು ಸಂತತ ಕೆಳಾರ್ಥಗಳ ಪಾಲಿಸಿ ಇಹ ಪರಂಗಳಲ್ಲಿ. ಇಲ್ಲಿ ಹೇಳ್ತಾರೆ ತಂತು ಪಟದಂಧದಲ್ಲಿ ಅಂದ್ರ ಈಗ ಬಟ್ಟಿ ಒಳಗ ನೂಲು ಇರ್ತದೆ, ನೂಲಿನಿಂದ ಬಟ್ಟಿ ಮಾಡಿರ್ತಾರ. ಅದು ನೂಲು ಹೆಂಗೆ ಎಷ್ಟು ಅಗದಿ ಅದನ್ನ ಹೊಂದಿಸಿರ್ತಾರ ಅಂತಂದ್ರೆ ನಮ್ಗೆ ಅದು ನೂಲು ಕಾಣಿಸೋದಿಲ್ಲ ಸುದ. ಹಂಗೆ ಅಷ್ಟು ನಿಬಿಡವಾಗಿ ಅದನ್ನ ಬಟ್ಟಿ ಒಳಗೆ ಜೋಡಿಸಿರ್ತಾರ ನೂಲನ್ನ. ಹಂಗೆ ಭಗವಂತ ಇರ್ತಾನಂತ ಹೇಳ್ತಾರ ಅವರು. ತಂತು ಪಟದಂಧದಲ್ಲಿ ಅಂದ್ರೆ ಬಟ್ಟಿ ಒಳಗಿನ ನೂಲಿನ ಥರ ಭಗವಂತ ಲಕ್ಷ್ಮೀಕಾಂತ ಅಂದ್ರೆ ತಾವ ಒಬ್ಬನೇ ಇರುವುದಿಲ್ಲ, ಲಕ್ಷ್ಮೀಕಾಂತ ಅಂತ ಹೇಳ್ತಾರ. ತನ್ನ ಹೆಂಡತಿಯ ಜೊತೆಗೆ ಇರ್ತಾನಂತ ಹೇಳ್ತಾರ. ಇದಕ್ಕೆ ಇನ್ನೊಂದು ಹೇಳ್ತಾರ 15ನೇ ಸಂಧಿ ಒಳಗ ನಮ್ಮ ಬಟ್ಟಿ ಒಳಗ ಭಗವಂತ ಹೆಂಗಿದ್ದು ನಮ್ಮನ್ನ ರಕ್ಷಣೆ ಮಾಡ್ತಾನ ಅನ್ನೋದನ್ನ ಹೇಳ್ತಾರ. ಲಲನೆಯಿಂದೊಡಗೂಡಿ ಚೈಲಗಳೊಳಗೆ ಓತಪ್ರೋತ ರೂಪದಿ ನೆಲೆಸಿಹನು ಚತುರಾತ್ಮಕ ಜಗನ್ನಾಥ ವಿಠಲನು ಚಳಿ ಬಿಸಿಲು ಮಳೆ ಗಾಳಿಯಿಂದರೆ ಗಳಿಗೆ ಬಿಡದಲೆ ಕಾವನೆಂದರೆ ಇಳೆಯೋಳು ಅರ್ಚಿಸುತ್ತಿರು ಸದಾ ಸರ್ವಾಂತರಾತ್ಮಕನ ಅಂತ ಹೇಳ್ತಾರ. ಅಂದ್ರ ಬಟ್ಟಿ ಒಳಗೆ ನಾವು ಹಾಕೊಳ್ಳುವಂಥ ಬಟ್ಟಿ ಒಳಗ ಭಗವಂತ ತನ್ನ ಹೆಂಡತಿಯ ಜೊತೆಗಳಿಗೆ ಇದ್ದು ನಮ್ಮ ಬಟ್ಟೆಯಿಂದ ಬಟ್ಟೆ ಹಾಕೊಳ್ಳೋದ್ರಿಂದ ನಮಗೆ ಚಳಿ ಬಿಸಿಲು ಮತ್ತು ಮಳೆಗಳಿಂದ ನಮಗೆ ರಕ್ಷಣೆಯನ್ನ ಮಾಡ್ತಾನ ಅಂತ ತಿಳ್ಕೊಂಡು ನೀವು ಭಗವಂತನ ಚಿಂತನೆಯನ್ನ ಮಾಡ್ರಿ. ಬಟ್ಟೆ ಹಾಕೊಳ್ಳುವ ಹೊತ್ನಾಗ ಅದನ್ನ ಭಗವಂತನ ಪೂಜೆ ಅಂತ ತಿಳ್ಕೊಂಡು ಸಮರ್ಪಣೆ ಮಾಡ್ರಿ ಅಂತ ತಿಳ್ಕೊಂಡು ನಮ್ಗೆ 15ನೇ ಸಂಧಿ ಒಳಗೆ ನಮ್ಮ ಜಗನ್ನಾಥದಾಸರಲ್ಲಿ ತಿಳಿಸಿಕೊಡ್ತಾರೆ, ಶ್ವಾಸ ಸಂಧಿ ಒಳಗೆ. ಅದೇ ರೀತಿಯಲ್ಲಿ ಹೇಳ್ತಾರ ತಂತು ಪಟದಂಧದಲ್ಲಿ ಬಟ್ಟಿಯೊಳಗ ನೂಲಿನ ಹಂಗ ಭಗವಂತ ಲಕ್ಷ್ಮೀಕಾಂತ ತನ್ನ ಹೆಂಡತಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಜೊತೆನೆ ಇದ್ದು ಆಮೇಲೆ ಹೆಂಗಿರ್ತಾರ ಬಟ್ಟಿಯೊಳಗ ವಸು ಕಂತು ಹರ ರವಿ ಅಂದ್ರ ಈ ತಂತು ಬಟ್ಟಿ ಒಳಗಿನ ನೂಲಿನ ಹಂಗ ವಸು ಮತ್ತು ರುದ್ರರು ಮತ್ತು ಆದಿತ್ಯರೊಳಗೆ ಇರ್ತಾನಂತವ. ಇಲ್ಲಿ ರುದ್ರದೇವರಿಗೆ ಕಂತುಹರ ಅಂತಿಕೊಂಡಿರೋ ಶಬ್ದವನ್ನ ಪ್ರಯೋಗ ಮಾಡ್ತಾರ. ಕಂತುಹರ ಅಂತಂದ್ರ ಕಂತು ಅಂದ್ರ ಕಾಮನನ್ನ ಸಂಹಾರ ಮಾಡಿದಂತಕ್ಕಂಥ ಕಾಮನ ಹರಣ ಮಾಡಿರ್ತಕ್ಕಂಥ ರುದ್ರದೇವರಿಗಿಲ್ಲಿ ಕಂತುಹರ ಅಂತಿಕೊಂಡಿಲ್ಲ ಶಬ್ದವನ್ನ ಪ್ರಯೋಗ ಮಾಡ್ತಾರ. ಮತ್ತೆ ಇಲ್ಲಿ ಇನ್ನೊಂದು ಕಡೆ ತ್ರಿಪುರಾರಿ ಅಂತಿಕೊಂಡಿಲ್ಲ ಸಂಬೋಧನೆಯನ್ನ ಮಾಡಿದ್ರು. ಇಲ್ಲಿ ವಸು ತ್ರಿಪುರಾರಿ ಆದಿತ್ಯ ಅಂತಿಕೊಂಡು ತ್ರಿಪುರಾರಿ ಅಂತಂದ್ರ ತ್ರಿಪುರವನ್ನ ಸಂಹಾರ ಮಾಡಿರ್ತಕ್ಕಂಥ ರುದ್ರದೇವರ ಅನ್ಲಿಕ್ಕಲ್ಲಿ ತ್ರಿಪುರಾರಿ ಅಂತಿಕೊಂಡ ಶಬ್ದವನ್ನು ಕೂಡ ಅಲ್ಲಿ ಜಗನ್ನಾಥದಾಸರು ಪ್ರಯೋಗವನ್ನ ಮಾಡ್ತಾರೆ ರುದ್ರದೇವರಿಗೆ. ಆಮೇಲೆ ಇಲ್ಲಿ ಕಂತುಹರ ಅಂತಿಕೊಂಡ ಶಬ್ದವನ್ನ ಪ್ರಯೋಗ ಮಾಡ್ತಾರ. ಅಂದ್ರೆ ಕಾಮನನ್ನು ಹರಣ ಮಾಡಿರ್ತಕ್ಕಂಥ ರುದ್ರದೇವರು ಅನ್ಲಿಕ್ಕೆ ವಸು ಕಂತುಹರ ರವಿ ಅಂದ್ರೆ ಸೂರ್ಯನೊಳಗ ಇದ್ದು ಕರ್ತೃಗಳು ಧನವರತ ತನ್ನ ಅಂದ್ರ ಈ ರೀತಿ ಭಗವಂತ ಏನದ ಬಟ್ಟೆಯೊಳಗೆ ನೂಲಿನ ಹಂಗ ಪಂಚಾತ್ಮಕವನ್ನು ಎನಿಸಿ ಪಂಚರೂಪಗಳಿಂದ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ವಾಸುದೇವ ಮತ್ತು ನಾರಾಯಣ ಇವು ಭಗವಂತನ ಪಂಚರೂಪಗಳು. ಈ ಪಂಚಾತ್ಮಕವನ್ನು ಎನಿಸಿ ಈ 5 ರೂಪಗಳಿಂದ ಎಲ್ಲ ಶ್ರಾದ್ದಗಿರ್ತಕ್ಕಂಥ ಕರ್ತೃಗಳೊಳಗ ಶ್ರಾದ್ದ ಮಾಡ್ತಕ್ಕಂಥ ಕರ್ತೃವಿನೊಳಗ ಯಾರು ಮಾಡ್ತಿರ್ತಾರ ಅವರೊಳಗೆ ಇದ್ದು ಇರ್ತಾನಂತ ಇದ್ದು ತನ್ನ ಚಿಂತಿಸುವ ಸಂತರನು ಅಂತ ಹೇಳ್ತಾರ ಅವರು. ಯಾರು ಈ ರೀತಿ ಭಗವಂತ ಶ್ರಾದ್ದ ಮಾಡುವತ್ನಾಗ ಭಗವಂತ ಈ ರೂಪದಿಂದ ಇದ್ದು ಎಲ್ಲ ಕರ್ಮಗಳನ್ನು ಮಾಡಿಸ್ತಾನ ಅಂತಿಕೊಂಡು ಯಾರು ತಿಳ್ಕೋತಾರಲ್ಲ ಅವರನ್ನ ಹೆಂಗ ಸಂತೈಸ್ತಾನ ಅಂತಂದ್ರ ಸಂತದ ಕೆಳಹಾರ್ಥಗಳ ಪಾಲಿಸಿ ಇಹ ಪರಂಗಳಲ್ಲಿ ಅವರಿಗೆ ಇಹದಲ್ಲಿ ಕೂಡ ಎಲ್ಲ ಸೌಖ್ಯವನ್ನು ಕೊಡ್ತಾನಂತ ಮತ್ತು ಕೊನೆಗೆ ಅವ್ರಿಗೆ ಸದ್ಗತಿಯನ್ನು ಕೂಡ ಕೊಡ್ತಾನಂತ, ಒಳ್ಳೆ ಮೋಕ್ಷವನ್ನು ಕೊಡ್ತಾನಂತ ಹೇಳ್ತಾರೆ. ಇಹ ಪರಂಗಳಲ್ಲಿ ಪರ ಅಂತಂದ್ರೆ ಮೋಕ್ಷ ಅಂತ ಹೇಳ್ತಾರೆ. ಇಹಗಳಲ್ಲಿ ಅಂದ್ರೆ ಭೂಮಿಯೊಳಗೆ ಇರು ಕಾಲಕ್ಕೂ ಕೂಡ ಏನದ ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನ ಮತ್ತು ಒಳ್ಳೆ ಅವ್ರಿಗೆ ಅನ್ನ ಭಾಗ್ಯ ಎಲ್ಲ ಅವ್ರಿಗೆ ಅನ್ನದ ಯಾವುದೋ ಕೊರತೆ ಇರುದಿಲ್ಲ ಅಂತ. ಈಗ ನಾವು ಅನ್ನ ಮತ್ತು ಸಂತಾನ ಈಗ ಹೇಳ್ತಿರ್ತಾರೆ ಏನಾರೋ ಮನೆಯೊಳಗೆ ಯಾರಿಗಾರ ಮಕ್ಕಳು ಆಗ್ಲಿಕ್ಕಂದ್ರೆ ಏನೋ ಮನೆಯೊಳಗೆ ಸಮಸ್ಯೆಗಳಿತ್ತಂತಂದ್ರೆ ನೀವು ಹಿಂದಿನ ಪಿತೃಗಳ ಒಂದು ಶ್ರಾದ್ದ ಕರ್ಮಗಳನ್ನು ಬಿಟ್ಟಿದ್ರೆ ಆ ರೀತಿ ತೊಂದರೆಗಳು ಆಗ್ತಿರ್ತಾವ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾರು ನಿತ್ಯದಲ್ಲಿಯೂ ಕೂಡ ಶ್ರಾದ್ದ ಕರ್ಮಗಳನ್ನು ಅದನ್ನು ತಪ್ಪದೆ ಮಾಡ್ತಿರ್ತಾರ ಅವ್ರ ಮನೆಯೊಳಗೆ ಏನದ ಅನ್ನ ಮತ್ತು ಸಂತಾನಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಅಂತ, ಅವ್ರಿಗೆಲ್ಲ ಒಂದು ಸಮೃದ್ಧಿಯನ್ನು ಕೂಡ ಭಗವಂತ ಕೊಡ್ತಾನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು ಈ ರೀತಿ ಶ್ರಾದ್ದ ಕರ್ಮಗಳನ್ನು ಯಾರು ಮಾಡ್ತಾರ ಗುರು ಮಧ್ವಾಂತರಾತ್ಮಕ ಅಂತ ಹೇಳ್ತಾರೆ ಅವರು. ಭಗವಂತನಿಗೆ ಇಲ್ಲಿ ಹೆಂಗ ಸಂಬೋಧನೆಯನ್ನ ಮಾಡ್ತಾರ ಅಂದ್ರೆ ಗುರು ಮಧ್ವಾಂತರಾತ್ಮಕ. ಜಗನ್ನಾಥದಾಸರು ಅಂದ್ರೆ ಒಂದು ವಿಶೇಷತೆ ಶಬ್ದಗಳನ್ನು ಇಷ್ಟು ಚಂದ ಪ್ರಯೋಗ ಮಾಡ್ತಾರ ಅವರು. ಕೇವಲ ಭಗವಂತ ಅಂತ ಸಂಬೋಧನೆ ಮಾಡಂಗಿಲ್ಲ, ಗುರು ಮಧ್ವಾಂತರಾತ್ಮಕ ಅಂದ್ರೆ ನಾವು ಏನೇ ಕರ್ಮಗಳನ್ನು ಮಾಡಿದ್ರು ಕೂಡ ಅದು ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪ್ರಾಣದೇವರ ಮುಖಾಂತರ ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ಪ್ರಾಣದವ್ರ ಮುಖಾಂತರನೇ ಅದು ಭಗವಂತನಿಗೆ ಮುಟ್ಟುತ್ತದ ಅಂತಿಕೊಂಡು ಹೇಳ್ತಾರೆ. ಗುರು ಮಧ್ವಾಂತರಾತ್ಮಕ
ಅಂದರೆ ಗುರು ಮಧ್ವಾಚಾರ್ಯರ ಅಂತರ್ಗತನಾಗಿರ್ತಕ್ಕಂಥ ಭಗವಂತ ನಮಗೆ ಎಲ್ಲ ಸೌಖ್ಯಗಳನ್ನು ಇಹದಲ್ಲಿಯೂ ಕೊಡ್ತಾನ ಮತ್ತು ಕೊನೆಗೆ ಮೋಕ್ಷವನ್ನು ಕೊಡ್ತಾನ ಮತ್ತು ಸ್ವರ್ಗಾದಿ ಸುಖಗಳನ್ನು ಕೂಡ ಭಗವಂತ ಕೊಡ್ತಾನ ಅಂತಿಕೊಂಡಿಲ್ಲ ಈ ನುಡಿ ಒಳಗೆ ಹೇಳ್ತಾರೆ. ಈ ರೀತಿ ನಾವು ಒಂದು ಏನು ಅನುಸಂಧಾನ ಮಾಡ್ಕೋಬೇಕಂದ್ರೆ ನಾವು ಮಾಡ್ತಕ್ಕಂಥ ಶ್ರಾದ್ದ ಕರ್ಮದೊಳಗೆ ಭಗವಂತ ಏನದ ಮುಖ್ಯವಾದಲ್ಲ ದೇವತೆಗಳು ಯಾರಂತಂದ್ರೆ ವಸು ರುದ್ರ ಮತ್ತು ಆದಿತ್ಯರು. ಶ್ರಾದ್ದ ಮಾಡ್ತಕ್ಕಂಥ ಭೋಜ್ಯ ಪದಾರ್ಥದೊಳಗೆ ವಸುಗಳು ಇರ್ತಾರ, ಅವರ ಅಂತರ್ಗತನಾಗಿ ಪ್ರದ್ಯುಮ್ನ ಇರ್ತಾನ. ಆಮೇಲೆ ಬ್ರಾಹ್ಮಣರೊಳಗೆ ಭೋಕ್ತರನಾಗಿ ಅಲ್ಲೇ ಸಂಕರ್ಷಣ ರೂಪಿ ಇರ್ತಾನ, ಅಲ್ಲೇ ರುದ್ರದೇವರು ಇರ್ತಾರ. ಆಮೇಲೆ ಆದಿತ್ಯನ ಅಂತರ್ಗತನಾಗಿ ವಾಸುದೇವ ಭಗವಂತ ಇದ್ದು ಅಲ್ಲ ಒಳಗೆ ಕಾಲ ಅಂತಿಕೊಂಡು ಕರೆಸ್ಕೊಳ್ತಾನ. ಮತ್ತು ಈ ರೀತಿ ಪಿತೃ ಮತ್ತು ಪಿತಾಮಹ ಮತ್ತು ಪ್ರಪಿತಾಮಹರಲ್ಲಿ ವಸು ರುದ್ರ ಮತ್ತು ಆದಿತ್ಯರು ಇರ್ತಾರ. ಅವರ ಅಂತರ್ಗತನಾಗಿ ಭಗವಂತ ಇದ್ದು ಅಲ್ಲೇ ಕರ್ತೃ ಶ್ರಾದ್ದ ಮಾಡ್ತಕ್ಕಂಥ ಕರ್ತೃ ಆಮೇಲೆ ಕರ್ಮ ಅದು ಕ್ರಿಯೆಗಳ ಎಲ್ಲವೂ ಕೂಡ ತಾನೇ ಅನಿಸಿಕೊಂಡು ಆ ಶ್ರಾದ್ದ ಕರ್ಮಗಳನ್ನು ಯಾರು ನಿಷ್ಠೆಯಿಂದ ಮಾಡ್ತಾರ ಅವರಿಗೆ ಇಹದಲ್ಲಿ ಸೌಖ್ಯವನ್ನು ಮತ್ತು ಕೊನೆಗೆ ಮೋಕ್ಷವನ್ನು ಕೂಡ ಸ್ವರ್ಗಾದಿ ಸುಖಗಳನ್ನು ಕೂಡ ಅಲ್ಲಿ ಭಗವಂತ ಕೊಡ್ತಾನ ಅಂತಿಕೊಂಡು ಈ ಒಂದು 4 ನುಡಿಗಳೊಳಗೆ ಇಷ್ಟನ್ನು ನಮಗೆ ಜಗನ್ನಾಥದಾಸರಲ್ಲಿ ತಿಳಿಸಿಕೊಡ್ತಾರೆ. ಮುಂದಿನ ನುಡಿಗಳೊಳಗೆ ಮತ್ತೆ ಏನು ಹೇಳ್ತಾರ ಅನ್ನೋದನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೇವೆಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಣಾಂತರ್ಗತ ಬಿಂಬಮೂರ್ತಿ ಪ್ರೇತಾಂ ಪ್ರೀತೋ ಭವತು ಶ್ರೀ ಕೃಷ್ಣ ಅರ್ಪಣಮಸ್ತು. ನಹಂ ಕರ್ತ ಹರಿಕರ್ತ ನಹಂ ಕರ್ತ ಹರಿಕರ್ತ.